ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಚಳ್ಳಕೆರೆ ನಗರಸಭೆಗೆ ಭೇಟಿ ನೀಡಿ ನಗರದಲ್ಲಿರುವ ಬೀಡಾಡಿ ದನಗಳ ದುಸ್ಥಿತಿಯ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಲಾಯಿತು. ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಿರುವ ಕೆಲವು ದನಗಳು ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು, ಅವುಗಳ ಕಾಲುಗಳಲ್ಲಿ ಉಂಟಾಗಿರುವ ಗಾಯಗಳಿಂದ ಕೀವು ಹಾಗೂ ರಕ್ತಸ್ರಾವವಾಗಿರುವ ಪರಿಣಾಮ ನರಕಯಾತನೆ ಅನುಭವಿಸುತ್ತಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಅವುಗಳಿಗೆ ತಕ್ಷಣ ಚಿಕಿತ್ಸೆ ಒದಗಿಸಿ ಗೋಶಾಲೆಗೆ ರವಾನಿಸುವಂತೆ ವೇದಿಕೆಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಚಳ್ಳಕೆರೆ ನಗರಸಭೆಯ ಪೌರಾಯುಕ್ತರಾದ ನಾಗವೇಣಿಯವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲಾಯಿತು. ಮನವಿಯನ್ನ ಸ್ವೀಕರಿಸಿದ ಅವರು, ಗಾಯಗೊಂಡಿರುವ ದನಗಳನ್ನು ಆದಷ್ಟು ಬೇಗ ಗೋಶಾಲೆಗೆ ರವಾನಿಸಿ ಅಗತ್ಯ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮಾರುತಿ ಮೊಗವೀರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್, ನರಸಿಂಹ, ಬಾಲಾಜಿ, ಅಜಯ್, ಪವನ್, ತಿಪ್ಪೇಶ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಕರ್ನಾಟಕ ಯುವರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ನಗರಸಭೆಗೆ ಬಂದಿದ್ದೀವಿ. ಕಾರಣ, ಈ ನಗರದಲ್ಲಿರ್ತಕ್ಕಂಥ ಬೀಡಾಡಿ ದನಗಳಾಗಿರ್ಬೋದು, ಅವರ ಸ್ವಂತವಾಗಿ ಉಪಯೋಗಿಸ್ತಿರ್ತಕ್ಕಂಥ ಹಸುಗಳಾಗಿರ್ಬೋದು, ಅವನ್ನ ನಗರದಲ್ಲಿ ಓಡಾಡ್ಲಿಕ್ಕೆ ಬಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಆದಷ್ಟು ಬೇಗ ತಮ್ಮ ಸ್ವಂತ ಹಸುಗಳು ಏನಿದಾವೆ ಅವನ್ನ ಮನೆಯಲ್ಲೇ ಕಟ್ಕೊಂಡ್ಬಿಟ್ಟು ಅದಕ್ಕೇನಿದೆ, ಕೆಲವೊಂದು ಹಸುಗಳು ತುಂಬ ತೊಂದರೆಯಲ್ಲಿದ್ದಾವೆ, ಕಾಲೆಲ್ಲ ಉಳ್ಕ ಬಿದ್ದು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾವೆ. ಹಾಗೆ ನೀವು ಮನುಷ್ಯಲ್ವಾ, ನೀವು ಮಾತ್ರ ಮನುಷ್ಯರಾಗಿ ಎಲ್ಲ ಬೇರೆ ಬೇರೆ ಥರದ ನೀವು ಕಾಯಿಲೆ ಆದರೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂತೀರಾ, ಟ್ರೀಟ್ಮೆಂಟ್ ಎಲ್ಲ ತೊಗೊತೀರಾ. ಇಲ್ಲಿರ್ತಕ್ಕಂಥ ಹಸುಗಳಿಗೆ ಯಾಕೆ ಅಷ್ಟೊಂದು ಇದು ಬೇರೆ ಥರಕ್ಕೆ ನಿಂದನೆ ತೋರಿಸ್ತಾ ಇದ್ದೀರಾ? ಅದರ ಕೂಡಲೇ ಮಾಡ್ದಲೇ ಅದಕ್ಕೇನಿದೆಯೋ ಟ್ರೀಟ್ಮೆಂಟ್ ಕೊಡಿಸ್ರಿ. ಇಲ್ಲ ಅಂತಂದರೆ ಅದನ್ನು ನಗರಸಭೆಯವ್ರು ಏನಾರು ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಅಂತಂದರೆ ಲಾಸ್ಟ್ ಟೈಮ್ ನಿಮಗೇನೋ ಬಿಟ್ಟಿದ್ದಾರೆ, ಈ ಸರಿ ಮಾತ್ರ ಖಂಡಿತ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಹಸುಗಳು ಏನಿದೆಯೋ ಅವನ್ನು ನಿಮ್ಮ ಮನೆಗಳ ಹತ್ರ ಕಟ್ಟಾಕ್ಬಿಟ್ಟು ಅವಕ್ಕೇನು ಬೇಕೋ ಟ್ರೀಟ್ಮೆಂಟ್ ಕೊಡಿಸಿ. ಅಕಸ್ಮಾತ್ ನಗರಸಭೆ ವತಿಯಿಂದ ಅವ್ರು ಏನಾದ್ರು ಗೋಶಾಲೆಗೆ ಏನಾದ್ರು ರವಾನಿಸಿದ್ದು ಅಂತಂದರೆ ಖಂಡಿತ ನಿಮಗೆ ನಿಮ್ಮ ಹಸುಗಳಾಗಿ ನಿಮ್ಮ ಯಾವುದೇ ರೀತಿ ಹಸುಗಳು ನಿಮಗೆ ಕೈ ಸಿಗೋದಿಲ್ಲ. ಆದ್ದರಿಂದ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮ ಹಸುಗಳನ್ನ ನಿಮ್ಮ ಮನೆ ಹತ್ರ ಕಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ. ಬೀಡಾಡಿ ದನಗಳು ಏನಿದಾವೋ ನಾವಿವತ್ತು ನಗರಸಭೆ ಪೌರಾಯುಕ್ತರ ನಾಗವೇಣಿ ಮೇಡಮ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಈ ಒಂದು ಮನವಿ ಕೊಟ್ಟಿದ್ದೀವಿ. ಈ ಮನವಿಯಲ್ಲಿ ಆ ಬೀಡಾಡಿ ದನಗಳು ಏನಿದೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತೇಳಿ ಅವರಿಗೆ ಮಾಡಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಆದಷ್ಟು ಬೇಗ ಗೋಶಾಲೆಗೆ ರವಾನಿಸ್ಬಿಟ್ಟು ಇಲ್ಲಿರ್ತಕ್ಕಂಥ ಬೀಡಾಡಿ ದನಗಳಿಗೆ ಏನು ಕಾಲು ಗಾಯ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವಕ್ಕೇನು ಟ್ರೀಟ್ಮೆಂಟ್ ಬೇಕು ಎಲ್ಲ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಪಶುಸಂಗೋಪನೆ ಇಲಾಖೆ ಚಳ್ಳಕೆರೆ ಅವರಿಗೆ ಒಂದು ಮನವಿಯನ್ನು ಅವ್ರಿಗೆ ತಿಳಿಸಿರ್ತಾರೆ. ಆದಷ್ಟು ಬೇಗ ಅದಕ್ಕೆ ಇರ್ತಕ್ಕಂಥ ಪಶುಗಳಿಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಆಗಬೇಕಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಡ್ತೀವಿ. ಈ ಒಂದು ಮನವಿ ಕೊಡೋಕ್ಕೆ ಇಲ್ಲಿರ್ತಕ್ಕಂಥ ಹಸುಗಳಿಗೆ ಆಗಿರ್ತಕ್ಕಂಥ ಘೋರ ಈ ಒಂದು ಘಟನೆಯನ್ನು ನೋಡಿದಂತಹ ನಮ್ಮೆಲ್ಲ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು, ಸದಸ್ಯರು ಇವತ್ತು ಬಂದುಬಿಟ್ಟು ನಮಗೆ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅವರೇ ಸಮೇತ ಈ ಒಂದು ವೇದಿಕೆ ಮುಖಾಂತರ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮಗೆಲ್ಲ ಸಹಕಾರ ಮಾಡೋಂಥ ಹುಡುಗರಿಗೂ ಮತ್ತು ಸಹಕಾರ ಜಿಲ್ಲಾಧ್ಯಕ್ಷ ಆದ ಮಾರ್ತಣ್ಣವ್ರಿಗೂ ಧನ್ಯವಾದಗಳು ಹೇಳ್ತಿದ್ವಿ. ಮತ್ತು ವಿಡಿಯೋಸ್ ಎಲ್ಲ ನೋಡಿ ಶೇರ್ ಮಾಡಿರುವ ಅಭಿಮಾನಿಗಳಿಗೂ ಮತ್ತು ಪರ್ಶಾಂಪುರದಿಂದ ಈ ಹುಡುಗ ಬಂದಿದ್ದ, ಈ ಹುಡುಗ ಬಂದು ಪಾಪ ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದ ಹುಡುಗ, ಅವನಿಗೂ ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಸಹಕಾರ ಮಾಡಿದ್ದಂತ ಎಲ್ಲರಿಗೂ ಧನ್ಯವಾದಗಳು. ಮಾತಾಡಿ ಸೊ ನಮಸ್ತೆ. ನಿನ್ನೆ ನಾವು ಒಂದು ವಿಡಿಯೋ ಮಾಡಾಕಿದ್ವಿ. ಏನಂದರೆ ಚಳ್ಳಕೆರೆಯಲ್ಲಿ ಇರುತ್ತಾ ಹಸುಗಳಿಗೆ ಗಾಯ ಆಗಿದೆ, ಆಕ್ಸಿಡೆಂಟ್ ಆಗಿ ಅದು ಚಿಕ್ಕದಾಗಿ ಇನ್ನೂ ದೊಡ್ಡದಾಗಿದೆ. ಸೊ ಅದನ್ನ ಕಂಪ್ಲೇಂಟ್ ಮಾಡಬೇಕು. ದಯವಿಟ್ಟು ಇದಕ್ಕೆ ಒಂದು ನಮ್ಮ ಕರ್ನಾಟಕ ಯುವ ರಕ್ಷಣೆ ಕಡೆಯಿಂದ ಅವರು ಬಂದು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ಲರೂ ಒಂದು ವಿಡಿಯೋನ ಮಾಡಿ ಹಾಕಿದ್ವಿ ನಿನ್ನೆ. ಸೊ ಅದೇ ರೀತಿ ಇವತ್ತು ಬಂದುಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ವಿ. ಸೊ ಅವ್ರು ಮೇಡಮ್ ಅವ್ರು ಹೇಳಿದರೆ ಆದಷ್ಟು ಬೇಗ ಅದನ್ನ ರೆಸ್ಕ್ಯೂ ಮಾಡಿ ಆದಷ್ಟು ಅದಕ್ಕೆ ಏನು ಚಿಕಿತ್ಸೆ ಪಡಬೇಕು ಅಂತ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಯಾರ್ಯಾರು ನಿನ್ನ ವಿಡಿಯೋನ ಶೇರ್ ಮಾಡಿದ್ರ, ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ಹೇಳಿದ್ದೊಂದೇ ನಾವೆಲ್ಲ ಬಂದಿದ್ದೀವಿ, ಕಂಪ್ಲೇಂಟ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಅದು ರೆಸ್ಕ್ಯೂ ಮಾಡ್ತಾರೆ. ಹಾಗೆ ರೋಡಲ್ಲಿ ಯಾರ್ಯಾರು ದನಗಳು ಬಿಟ್ಟಿದ್ದೀರೋ ಅದಕ್ಕೆ ಮಾಲೀಕರು ಇದ್ದಾರಲ್ಲ, ಸೊ ದಯವಿಟ್ಟು ನಿಮ್ಮ ದನಗಳನ್ನ ಕರ್ಕೊಂಡೋಗಿ ನಿಮ್ಮ ಮನೆ ಹತ್ರ ಕಟ್ಟಾಕೊಳ್ಳಿ. ಇಲ್ಲಾಂದರೆ ಅದು ಏನು ಕ್ರಮ ತಗೋಬೇಕೋ ಅದು ತಗೊತಾರೆ. ಸೊ ಯಾರ್ಯಾರು ನೆನ್ನೆ ವೀಡಿಯೋ ಶೇರ್ ಮಾಡಿದ್ರೆ, ಸೊ ಈ ವಿಡಿಯೋ ಅಷ್ಟೇ ಆದಷ್ಟು ಎಲ್ಲ ಶೇರ್ ಮಾಡಿ ನಿಮ್ಮ ಹಸುಗಳನ್ನೆಲ್ಲ ಕರ್ಕೊಂಡೋಗಿ ಮನೆ ಹತ್ರ ಇಟ್ಕೊಳ್ಳಿ. ನೀವು ಮಿಕ್ಕಿದೆಲ್ಲ ಗೋಶಾಲೆಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ಯಾರ್ಯಾರು ವೀಡಿಯೋ ಶೇರ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ.